ನಿಮಗೆ 10th ಕನ್ನಡ ಪಠ್ಯದಲ್ಲಿ 2ನೇ ಪಾಠ ಯಾವುದು ಅಂತಂದರೆ ವ್ಯಾಘ್ರ ಗೀತೆ. ಸಾಮಾನ್ಯವಾಗಿ ನಿಮ್ಮ ಪ್ರೈಮರಿ ಹಂತದಲ್ಲಿ ನೀವು ಈ ಕಥೆಯನ್ನು ಕೇಳಿದ್ದೀರ. ಯಾವುದು ಅಂತಂದರೆ ಗೋವಿನ ಹಾಡು ಅಂತಂದು ಕೇಳಿದ್ರಲ್ಲ. ಆ ಗೋವಿನ ಹಾಡಿನಲ್ಲಿ ಒಂದು ಅತ್ಯಂತ ಮನ ಕುರುಕುವಂತಹ ಒಂದು ಸನ್ನಿವೇಶದಲ್ಲಿ ಕಾಣ್ತಾ ಇರುತ್ತೆ. ಯಾವುದು ಅಂತಂದ್ರೆ ಒಂದು ಹಸು, ಇನ್ನೊಂದು ಹುಲಿ. ಅಂದ್ರೆ ಆ ಹುಲಿಗೆ ಕೊಟ್ಟ ಮಾತಿನ ಪ್ರಕಾರ, ವಚನದ ಪ್ರಕಾರ ಹಸು ಏನ್ ಮಾಡ್ತಂಗಾರ, ತನ್ನ ಮಗುವಿನ ಹತ್ರ ಹೋಗಿ ಅದಕ್ಕೆ ಹಾಲನ್ನು ಉಣಿಸಿ ಅಲ್ಲಿ ಇರುವಂತಹ ಇತರ ಆ ಹಸುಗಳಿಗೆ ಅದರ ಜವಾಬ್ದಾರಿಯನ್ನು ವಹಿಸಿ ಪುನಃ ಇಲ್ಲಿ ಬರ್ತಂಗಾರದ ಹುಲಿ ಹತ್ರ ಬರುತ್ತದೆ. ಹುಲಿ ಹತ್ರ ಬಂದು ಅದು ತನ್ನ ಕಾಲೂರಿ ನಿಂತಾಗ ಅವಾಗ ಪಶ್ಚಾತ್ತಾಪ ಆಗಂಗಾರ ಹುಲಿಗೆ. ಅವಾಗ ಹುಲಿ ಏನಾಗತ್ತಂಗಾರ, ಪಶ್ಚಾತ್ತಾಪವಾಗಿ ನೊಂದ್ಕೊಂಡು ಒಂದು ಪ್ರಪಾತಕ್ಕೆ ಹಾರಿ ತನ್ನ ಪ್ರಾಣವನ್ನೇ ಮಾಡ್ತಂಗಾರದ ಬಿಡ್ತಾ ಇದೆ. ಹಂಗಾರಲ್ಲಿ ಈ ಕಥೆಯನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕಾಗಿ ಅದರಲ್ಲಿ ಯಾರು ಪ್ರಮಾಣಿಕರಾದ ಹಸು. ಆದರೆ ಅಂತ ವಚನವನ್ನು ನೀಡಿದಂತಹ ಹಸುವನ್ನ ತಿನ್ನದನೆ ಇಡೀ ಲೋಕಕ್ಕೆ ಒಂದು ಸಂದೇಶವನ್ನ ಕೊಟ್ಟರೆ ಯಾರಲ್ಲಿ ಹುಲಿ. ಹುಲಿನೂ ಕೂಡ ಒಂದು ಸಂದೇಶವನ್ನ ನೀಡ್ತಾರೆ. ಅದೇ ಕಾರಣವಾಗಿರ್ತಕ್ಕಂತಹ ಒಂದು ಪಾಠ ಯಾವುದು ಅಂತಂದ್ರೆ ವ್ಯಾಘ್ರ ಗೀತೆ ಅಂತಂದ್ರೆ. ವ್ಯಾಘ್ರ ಅಂತ ಏನಾಗರ ಹುಲಿ ಅಂತಂದ್ರೆ, ವ್ಯಾಘ್ರ ಅಂದ್ರೆ ಹುಲಿ. ಹಾಗಾದ್ರೆ ಈ ಹುಲಿಯ ಗೀತೆ ಏನು ಅಥವಾ ಈ ಹುಲಿಯ ಸಾರ ಏನು ಅನ್ನುವಂಥದ್ದನ್ನ ಲೇಖಕರಾಗಿರ್ತಕ್ಕಂತಹ ಎನ್ ಮೂರ್ತಿರಾವ್ ಅವರು ತುಂಬಾ ಅದ್ಭುತವಾಗಿ ಈ ಪಠ್ಯದೊಳಗೆ ಅವರು ತೋರಿಸ್ತಾ ಹೋಗ್ತಾರೆ. ಹಾಗಾದ್ರೆ ಹುಲಿ ಮೂಕ ಪ್ರಾಣಿಯಾಗಿದ್ರು, ಅತ್ಯಂತ ಕ್ರೂರಿಯಾಗಿದ್ರು ಕೂಡ ಒಂದು ಪ್ರಾಣಿಯನ್ನ ಬೇಟೆಯಾಡಿ ತನ್ನ ಹಸುವನ್ನು ನೀಗಿಸಿಕೊಳ್ಳುವಂತಹ ಸಂದರ್ಭದೊಳಗ ಎಂದಿಗೂ ಕೂಡ ಅಧರ್ಮವನ್ನ ಅದು ಮಾಡೋದಿಲ್ಲ. ಯಾವುದು ಹುಲಿ ಅಧರ್ಮವನ್ನ ಎಂದಿಗೂ ಕೂಡ ಅದು ಮಾಡೋದಿಲ್ಲ. ಎಷ್ಟೇ ಹಸಿವಾಗಿದ್ರೂ ಕೂಡ ತನ್ನ ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂತಹ ಸಂಪ್ರದಾಯವನ್ನ, ಆ ಸಂಸ್ಕೃತಿಯನ್ನ, ಆ ಧರ್ಮವನ್ನ ಹೇಗೆ ಪರಿಪಾಲನೆ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಈ ಪಾಠದಿಂದ ನಾವು ಏನ್ ಮಾಡ್ತೀವಿ ತಿಳಿದುಕೊಳ್ತಾ ಇದ್ದೀವಿ. ಹಾಗಾಗಿ ಈ ಪಾಠದಲ್ಲಿ ಅದ್ಭುತವಾಗಿ ಕವಿ ಯಾರವರ ಎನ್ ಮೂರ್ತಿರಾವ್ ಅವರು ಒಂದು ಸಮಾಜಕ್ಕೆ ಮತ್ತು ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳುವಂತಹ ಪ್ರಯತ್ನವನ್ನ ಇಲ್ಲಿ ನಮಗೆ ತೋರಿಸ್ಕೊಡ್ತಾರೆ ಅವರು. ಅದಕ್ಕಿಂತ ಮುಂಚೆ ಲೇಖಕರ ಒಂದಿಷ್ಟು ಕಿರು ಪರಿಚಯಗಳಲ್ಲಿ ಇದೆ ನೋಡೋಣ. ಲೇಖಕರ ಕಿರು ಪರಿಚಯ. ಎನ್ ಮೂರ್ತಿರಾವ್ ಅವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎನ್ನುವಂತಹ ಗ್ರಾಮದಲ್ಲಿ ಜನಿಸಿದರು. ಇವರ ಹೆಸರು ಹೇಳುತ್ತೆ ಎನ್ ಅಂತಂದ್ರೆ. ಹಂಗಾರೆ ಎ ಅಂತಂದ್ರೆ ಅಕ್ಕಿ ಹೆಬ್ಬಾಳು, ಎನ್ ಅಂತಂದ್ರೆ ನರಸಿಂಹ ಮೂರ್ತಿರಾವ್ ಅನ್ನುವಂಥದ್ದು ಅವರ ಪೂರ್ಣ ಹೆಸರು. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದಂಥವರು. ಆಧುನಿಕ ಕನ್ನಡದ ಪ್ರಮುಖ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಗದ್ಯಗಾರರಾದ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಮೊದಲಾದವು ಇವರ ಕೃತಿಗಳು. ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇವರಿಗೆ ಗೌರವ ಡಿಲಿಟ್ ಪದವಿ ಕೂಡ ಲಭಿಸಿದೆ. 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಎನ್ ಮೂರ್ತಿರಾವ್ ಅವರು ಸಾಹಿತ್ಯ ಕೃಷಿಯನ್ನ ಮಾಡತಕ್ಕಂಥವರು. ಯಾಕಂದ್ರೆ ಇಂತಹ ಈ ಲೇಖಕರು
ವೃತ್ತಿಯಿಂದ ಓರ್ವ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಕನ್ನಡದ ಮೇಲೆ ಇರುವಂತಹ ಅಭಿಮಾನ ಅವರಲ್ಲಿ ಎಷ್ಟು ಇತ್ತು ಅನ್ನೋದಕ್ಕೆ ಇವರ ಈ ಕಥಾ ಸಂಕಲನವನ್ನು ನೋಡ್ತಾ ಹೋದ್ರೆ ನಮಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಪಾಠದಿಂದ ನಾವು ಏನು ತಿಳ್ಕೊಳ್ಬೇಕಾಗಿದೆ? ಹಾಗಾದ್ರೆ ಈ ಪಾಠ ನಮಗೆ ಏನನ್ನ ಬಿಂಬಿಸ್ತಾ ಇದೆ ಅನ್ನುವುದಕ್ಕೆ ಒಂದಿಷ್ಟು ಆಶಯ ಭಾವ ಅಂತ ಹೇಳ್ತಾರೆ. ಜೀವ ಜಗತ್ತು ವಿಸ್ತಾರವಾದದ್ದು, ವೈವಿಧ್ಯಮಯವಾದದ್ದು. ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಅವುಗಳು ನಿಸರ್ಗ ನಿಯಮದಂತೆ ಬಾಳುತ್ತವೆ. ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನ ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ಇಂತಹ ಪರಿಸ್ಥಿತಿಯನ್ನ ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು ತೋರಬಹುದು. ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜೀವನ ಧರ್ಮವಾಗಿಯೂ ತೋರಬಹುದು. ಅದರ ಮರ್ಮವನ್ನು ಅರಿತ ವ್ಯಕ್ತಿ ಅಂದ್ರೆ ಈ ಮಾನವ ಕೌಶಲದಿಂದ ಮೇಲೈ ಸಾಧಿಸಿರುವ ಬಗೆ ವಿಶಿಷ್ಟವಾದದ್ದು ಎಂಬುದನ್ನ ಈ ಗದ್ಯ ನಮಗೆ ತೋರಿಸ್ತಾ ಇದೆ. ಸಾಮಾನ್ಯವಾಗಿ ಇಡೀ ಪಾಠವನ್ನು ತಿಳಿಸಿಕೊಡ್ತಕ್ಕಂಥ ಏನಪ್ಪಾ ಅಂತಂದ್ರೆ ವೆರಿ ಸಿಂಪಲ್. ಒಂದು, ಇಡೀ ಜಗತ್ತಿನೊಳಗೆ ಈ ಜೀವ ಸಂಕುಲದೊಳಗೆ ಬರೀ ಮನುಷ್ಯ ಅಷ್ಟೇ ಇಲ್ಲ, ಎಲ್ಲ ಜೀವರಾಶಿಗಳನ್ನ ಈ ಪರಿಸರ ಈ ಪ್ರಕೃತಿ ಹೊಂದಿದೆ. ಎಲ್ಲಾ ಜೀವರಾಶಿಗಳು ಇರೋದ್ರಿಂದಲೇ ಈ ಪ್ರಕೃತಿ ಸಮತೋಲನದಲ್ಲಿ ಇದೆ, ಬ್ಯಾಲೆನ್ಸ್ ನಲ್ಲಿ ಇದೆ. ಹಾಗಾಗಿ ಇಂಥ ಈ ಪ್ರಕೃತಿ ಒಳಗ ಹಂಗಾರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನ ಅವೇನ್ ಮಾಡ್ತಾ ಬರವ ಆಶಿಸ್ತಾ ಇರ್ತಾವ, ಅವುಗಳನ್ನು ತಿಂದು ಬದುಕ್ತಾ ಇರ್ತಾವ. ಯಾಕಂದ್ರೆ ಆಹಾರ ಸರಪಳಿ ಅಂತ ನಾವು ವಿಜ್ಞಾನದಲ್ಲಿ ನೋಡ್ತಾ ಇರ್ತೀವಿ. ಹಾಗಾದ್ರೆ ಅಂತಹ ಆ ಪ್ರಾಣಿ ತನ್ನ ಹಸಿವನ್ನು ನೀಗಿಸುವಂತಹ ಸಂದರ್ಭದೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಧರ್ಮ ಪರಿಪಾಲನೆಯನ್ನ ಮಾಡ್ತಾ ಇದೆ. ಆದರೆ ಮನುಷ್ಯನಾಗಿರ್ತಕ್ಕಂಥವನು ಮೇಧಾಶಕ್ತಿಯನ್ನ ಉಳ್ಳಂತ ಈ ಮನುಷ್ಯ ಎಷ್ಟೇ ಮೇಲೆ ಸಾಧಿಸಿದ್ರು ಕೂಡ ತನ್ನ ಸಹಜ ಧರ್ಮವನ್ನ ಯಾಕೆ ಪರಿಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಪ್ರಾಣಿಗಳಿಗೆ ಹೋಲಿಕೆ ಮಾಡಿ ಯಾರಲ್ಲಿ ಎನ್ ಮೂರ್ತಿರಾವ್ ಅವರು ಮನುಷ್ಯರಿಗೆ ಒಂದು ಕಿವಿ ಮಾತನ್ನ ಹೇಳುವಂತ ಪ್ರಯತ್ನವನ್ನ ಈ ಪಾಠದಲ್ಲಿ ನಮಗೆ ಅವರು ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ. ಈಗ ಏನೇನಿದೆ ಅನ್ನೋದಕ್ಕಿಂತ ಮುಂಚೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಟಿಪ್ಪಣಿಗಳಲ್ಲಿ ಕೊಟ್ಟಿದ್ದಾರೆ ಅವರು. ಏನೇನಗರ ಊಟ ಕಡೆ ಐತೆ, ಹೊಸ ಊಟ ಕಡೆ ಐತೆ. ಟಿಪ್ಪಣಿ ಭಗವದ್ಗೀತೆ ಹಿಂದೂಗಳ ಪೂಜ್ಯ ಗ್ರಂಥ. ಈ ಗ್ರಂಥವನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು. ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಇದನ್ನು ಬೋಧಿಸಿದರು. ಸರಿ, ಹಾಗಾದ್ರೆ ಪ್ರತಿಯೊಂದು ಧರ್ಮೀಯರಿಗೂ ಕೂಡ ಒಂದೊಂದು ಧರ್ಮ ಗ್ರಂಥಗಳಿರ್ತವೆ. ಹಾಗೆ ಹಿಂದೂಗಳಿಗೆ ಇರ್ತಕ್ಕಂಥ ಒಂದು ಪೂಜ್ಯನೀಯ ಗ್ರಂಥ ಯಾವಪ್ಪ ಅಂತಂದ್ರೆ ಭಗವದ್ಗೀತೆ ಅಂತಂದ್ರೆ. ಕ್ರಿಶ್ಚಿಯನ್ಯರಿಗಾದ್ರೆ ಯಾವ ಗ್ರಂಥ ಇದೆ? ಬೈಬಲ್ ಅನ್ನುವಂಥದ್ದಿದೆ. ಮುಸಲ್ಮಾನರಿಗಾದ್ರೆ ಕುರಾನ್ ಅನ್ನುವಂತಹ ಗ್ರಂಥವನ್ನ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಭಾರತೀಯ ಹಿಂದೂಗಳ ಒಂದು ಪೂಜ್ಯನೀಯ ಗ್ರಂಥ ಯಾವಪ್ಪ ಅಂತಂದ್ರೆ ಭಗವದ್ಗೀತೆ. ಇಂಥ ಈ ಭಗವದ್ಗೀತೆಯನ್ನ ರಚನೆ ಮಾಡತಕ್ಕಂಥವ್ರ ಮಹರ್ಷಿ ವೇದವ್ಯಾಸರು ಅಂತಂದ್ರೆ. ಹಾಗಾದ್ರೆ ಈ ಭಗವದ್ಗೀತೆಯಲ್ಲಿರುವಂತಹ ಸಾರವನ್ನ ಮಹಾಭಾರತ ಯುದ್ಧದ ಸಂದರ್ಭದೊಳಗ ಶ್ರೀಕೃಷ್ಣ ಯಾರಿಗೆ ಬೋಧಿಸ್ತಾನೆ? ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ. ಹಾಗಾಗಿ ಅದರ ಏನಿದೆ ಅನ್ನೋದನ್ನ ನೋಡೋಣ ಅಂತ. ನೆಕ್ಸ್ಟ್, ಪುಣ್ಯಕೋಟಿ ಗೋವಿನ ಹಾಡು ಎಂಬ ಜನಪ್ರಿಯ ಜನಪದ ಕಥನ ಕಾವ್ಯದಲ್ಲಿ ಬರುವ ಗೋವಿನ ಹೆಸರು. ಪುಣ್ಯಕೋಟಿ ಅಂತಂದ್ರೆ ಏನಾಗಿರೋದು? ಒಂದು ಜಾನಪದ ಕಥೆಯಲ್ಲಿ ಕೊಟ್ಟಕ್ಕಂತಹ ಒಂದು ಹಸುವಿನ ಹೆಸರು, ಒಂದು ಗೋವಿನ ಹೆಸರು ಅಂತಂದು. ನೆಕ್ಸ್ಟ್, ಕುಲಾಲ ಚಕ್ರ. ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಮಡಿಕೆ ಮಾಡಲು ಕುಂಬಾರನು ಬಳಸುವಂತ ಒಂದು ಸಾಧನ. ನಾವೇನು ಮನೆಯಲ್ಲಿ ಚಕ್ಡಿ ಗಾಡಿ ಗೊತ್ತಲ್ಲ ನಿಮಗೆ? ಆ ಚಕ್ಡಿ ಗಾಡಿ 2 ಚಕ್ರಗಳು ಇರ್ತಾವಲ್ಲ, ಅದೇ ತರನಾಗಿರ್ತಕ್ಕಂಥ ಒಂದು ಚಕ್ರವನ್ನ ಇಟ್ಟುಕೊಂಡು ಮಡಿಕೆ ಮಾಡುವಂತಹ ಕುಂಬಾರ ಏನ್ ಮಾಡ್ತಾನೆ? ಮಣ್ಣಿನ ಉಂಡಿನ ಮೇಲೆ ಇರ್ತಾನೆ, ಕೆಸರಿನ ಉಂಡಿಯನ್ನ. ಆಮೇಲೆ ಅದಕ್ಕೆ ಏನ್ ಮಾಡ್ತಾನೆ? ಬೇರೆ ಬೇರೆ ರೂಪದ ಮಡಿಕೆಗಳನ್ನ ಮಾಡಿ ಬಳಸೋದಕ್ಕೆ ತಿಳಿಸ್ತಾ ಇರ್ತಕ್ಕಂಥ ಒಂದು ಚಕ್ರ ಯಾವ್ದಪ್ಪ ಅಂತಂದ್ರೆ ಕುಲಾಲ ಚಕ್ರ ಅಂತಂದ್ರೆ. ನೆಕ್ಸ್ಟ್, ಹರದಾರಿ ದೂರವನ್ನು ಅಳೆಯುವ ಮಾಪನ. 3 ಮೈಲಿಗೆ 1 ಹರದಾರಿ ಎನ್ನುವರು. ಸರಿ, ಹರದಾರಿ ಅಂತಂದ್ರೆ ದೂರವನ್ನ ಅಳೆಯತಕ್ಕಂಥ ಒಂದು ಮಾಪನ. 3 ಮೈಲಿಗೆ 1 ಹರದಾರಿ ಅಂತಂದ್ರೆ. ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತೀವಿ? ಅದನ್ನ ಕಿಲೋಮೀಟರ್ ಅಂತ ತೆಗೆದುಕೊಳ್ತೀವಿ. ಕಿಲೋಮೀಟರ್ ಗಿಂತ ಹಿಂದೆ ಇರ್ತಂಗಾರ ಮೈಲ್, ಮೈಲಿಗಿಂತ ಹಿಂದೆ ಇರ್ತಂಗಾರ ಫರ್ಲಾಂಗ್. ಹೀಗೆ
ಅನೇಕ ನಾವು ಕಾಲಗಳು ಗತಿಸಿದಂತೆ ನಾವು ಮಾಪನಗಳನ್ನು ಕೂಡ ಮಾಡ್ತಂದ್ರೆ ಬದಲಾವಣೆ ಮಾಡ್ಕೊಂತ ಹೇಗೆ ಬಂದಿವಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ. ಸರಿ. ಮಸಿ ಕಾಣಿಕೆ ಕಂದಾಯ ವಸೂಲಿ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆಯುತ್ತಿದ್ದ ಕಿರು ಕಾಣಿಕೆ. ಇದು ಕಾಣಿಕೆ, ಮಸಿ ಕಾಣಿಕೆ ಅಂತ ಕರೀತಾರೆ. ಸಾಮಾನ್ಯವಾಗಿ ನಾವು ಈಗಲೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಕಂದಾಯವನ್ನು ಕಟ್ತಾ ಇದ್ದೀವಿ. ಒಂದು ಮನೆ ಅಂದ್ರೆ ಗರ್ಭಟ್ಟಿ ಅಂತ ಕರೀತಾರೆ ನೋಡಿ, ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಬಂದು ನಮ್ಮ ಮನೆಗೆ ಕಂದಾಯವನ್ನು ವಸೂಲಿ ಮಾಡ್ತಾ ಇರ್ತಾರೆ. ಗೊತ್ತಿರ್ಬೇಕಂದ್ರೆ ಅದು ಮಸಿ ಕಾಣಿಕೆ ಅಂತಂದು ಅವತ್ತಿನ ದಿನಗಳಲ್ಲಿ ಕರೀತಾ ಇದ್ದಾರೆ. ಹಾಗಾದ್ರೆ ಪ್ರತಿ ಇಂತಿಷ್ಟು ಹಳ್ಳಿಗಳು ಅಂತಂತಂದು ಹಳ್ಳಿಗಳಲ್ಲಿ ಒಬ್ಬ ಶಾನುಭೋಗ ಇರ್ತಾ ಇದ್ದ. ಆ ಶಾನುಭೋಗನಾಗಿರ್ತಕ್ಕಂಥವನ್ನ ಅಲ್ಲಿರುವಂತಹ ಮನೆಗಳ ಆಧಾರದ ಮೇಲೆ ಅವ್ರ ಮಸಿ ಅಂದ್ರೆ ಕಂದಾಯವನ್ನು ವಸೂಲಿ ಮಾಡಿ ಅದರ ಪಟ್ಟಣದಲ್ಲಿರುವಂತಹ ಕಚೇರಿಗಳಿಗೆ ಮಟ್ಟಗಳ ಅಮೌಂಟ್ ಅನ್ನ ಬ್ಯಾಂಕಿಗಳಿಗೆ ತುಂಬುತ್ತಾ ಇದ್ದ, ಖಜಾನೆಗೆ ಅದನ್ನ ಬರೆಸ್ತಾ ಇದ್ದ ಅಂತಂದು. ಇರಸಾಲು ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದು. ಹಾಗಾದ್ರೆ ಖಜಾನೆಗೆ ಒಯ್ದು ರೈತರಿಂದ ಸಂಗ್ರಹಿಸಿರ್ತಕ್ಕಂಥ ಮೊತ್ತವನ್ನ ಅಲ್ಲಿ ಹೋಗಿ ತುಂಬುವಂತದ್ದಕ್ಕೆ ಏನಕ್ಕೆ ಕರೀತಾರೆ? ಇರಸಾಲು ಅಂತಂದು. ಸರಿ, ಈಗ ಪಾಠ ಹಾಗಾದ್ರೆ ಇದೊಂದು ಲಲಿತ ಪ್ರಬಂಧ ಅನ್ನೋದು ನಿಮಗೆ ಗೊತ್ತಿರಲಿ. ಯಾವುದು? ವ್ಯಾಘ್ರಗೀತೆ ಎನ್ನುವಂತಹ ಈ ಗದ್ಯ ಒಂದು ಲಲಿತ ಪ್ರಬಂಧ. ಪ್ರವೇಶ ಅಂತ ಇರ್ತದೆ. ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಹೊಸ ಹೊಸ ಆಯಾಮಗಳನ್ನು ಹೊಂದುತ್ತಾ ಬಂದಿದೆ. ಕಾವ್ಯ, ನಾಟಕ ಎಂಬ ಬೆರಳಿಕೆಯಷ್ಟು ಪ್ರಕಾರಗಳನ್ನು ಹೊಂದಿದ್ದ ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದ, ಅದರಲ್ಲೂ ಇಂಗ್ಲಿಷ್ ಸಾಹಿತ್ಯ ಸಾಮೀಪ್ಯದಿಂದ ಭಾವಗೀತೆ, ಜೀವನ ಚರಿತ್ರೆ, ಪ್ರಬಂಧಗಳು, ಸಂಶೋಧನಾತ್ಮಕ ಲೇಖನಗಳೇ ಮೊದಲಾದ ಅನೇಕ ಪ್ರಕಾರಗಳನ್ನ ಕಂಡಿತು ಅಂತಂದು. ಯಾಕಂತಂದ್ರೆ ಹಿಂದೆ ನಾವು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಅದರ ಒಳಹೊಕ್ಕು ನೋಡಿದಂತಹ ಸಂದರ್ಭದೊಳಗ ಸಾಹಿತ್ಯದಲ್ಲಿ ಕೆಲವು ಪ್ರಕಾರದ ಮೊದಲುಗಳನ್ನು ನಾವು ಕಾಣ್ತಾ ಇದ್ದೀವಿ. ಯಾವಾಗ ಆಧುನಿಕ ಸಾಹಿತ್ಯ ಪರಂಪರೆ ತೆರಿತಾ ಹೋದೋ, ಯಾಕಂದ್ರೆ ಕನ್ನಡ ಭಾಷೆ ಎನ್ನುವಂಥದ್ದು ನಿಂತ ನೀರಲ್ಲ, ಸದಾ ಹರಿಯುವಂತ ಒಂದು ಭಾಷೆ ಅದು. ಹಾಗಾದ್ರೆ ಕಾಲಕ್ಕೆ ತಕ್ಕ ಹಾಗೆ ಬೇರೆ ಭಾಷೆಯನ್ನು ಕೂಡ ತನ್ನಲ್ಲಿ ಇರಿಸಿಕೊಂಡು ಅದು ಮುನ್ನುಗ್ಗುತ್ತಿರುವಂತಹ ಒಂದು ಭಾಷೆ ಯಾವ್ದಪ್ಪ ಅಂತಂದ್ರೆ ಕನ್ನಡ ಭಾಷೆ ಅಂತ. ಹಾಗಾದ್ರೆ ಇಂಥ ಈ ಭಾಷೆಗೆ ಇಂಗ್ಲಿಷ್ ಭಾಷೆಯ ಸಾಮೀಪ್ಯದಿಂದ, ಆ ಇಂಗ್ಲಿಷ್ ಭಾಷೆಯ ಒಂದು ಅನುಕರಣೆಯಿಂದಾಗಿ ಅನೇಕ ಸಾಹಿತ್ಯದ ಮೊದಲುಗಳು ನಮ್ಮಲ್ಲಿ ಕಂಡುಕೊಂಡಿದ್ದಾವೆ. ಹಾಗಾದ್ರೆ ಯಾವ ಪ್ರಕಾರ? ಭಾವಗೀತೆ, ಜೀವನ ಚರಿತ್ರೆ, ಪ್ರಬಂಧಗಳು, ಸಂಶೋಧನಾತ್ಮಕ ಲೇಖನಗಳು, ಹೀಗೆ ಅನೇಕ ಪ್ರಕಾರವಾಗಿರ್ತಕ್ಕಂತಹ ಸಾಹಿತ್ಯಗಳನ್ನು ನಾವು ಕಂಡುಕೊಂಡಿದ್ದೇವೆ ಅಂತಂದು. ಪ್ರಬಂಧ ಪ್ರಕಾರ ಒಂದರಲ್ಲಿ ಮತ್ತೆ ಏನ್ ಮಾಡ್ತಂದ್ರ ಪ್ರಕಾರಗಳನ್ನ ಕಾಣ್ತಾ ಇದೆ. ಯಾವ್ದ್ರಲ್ಲಿ? ಪ್ರಬಂಧ ಅನ್ನುವಂಥದ್ರಲ್ಲಿ ಮತ್ತೆ ಪ್ರಕಾರಗಳು. ಅದರಲ್ಲಿ ಯಾವ್ಯಾವ? ಒಂದು ಲಲಿತ ಪ್ರಬಂಧ, ಹರಟೆಯ ರೂಪದ ಪ್ರಬಂಧ, ಸಂಶೋಧನಾತ್ಮಕ ಪ್ರಬಂಧ, ವೈಚಾರಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ಪ್ರವಾಸ ಪ್ರಬಂಧ ಮೊದಲಾದ ಒಳ ಪ್ರಬಂಧಗಳನ್ನ ನಾವಿಲ್ಲಿ ನೋಡಬಹುದು. ಪ್ರಬಂಧ ಅನ್ನುವಂಥದ್ದನ್ನೇ ಬೇರೆ ಬೇರೆ ಏನ್ ಮಾಡ್ತಾರೆ ನಾವು ಭಾಗಗಳನ್ನಾಗಿ ವಿಂಗಡಿಸ್ತಾ ಇದ್ದೇವೆ. ಅದರಲ್ಲಿಯೂ ಕೂಡ ಒಂದು ಯಾವ್ದಪ್ಪ ಅಂತಂದ್ರೆ ಲಲಿತ ಪ್ರಬಂಧ. ಹಾಗಾದ್ರೆ ಆ ಲಲಿತ ಪ್ರಬಂಧದ ಮಾದರಿಯಲ್ಲಿ ಇರುವಂತಹ ಒಂದು ಗದ್ಯ ಯಾವುದು ಅಂತಂದ್ರೆ ಅದರಲ್ಲಿ ವ್ಯಾಘ್ರ ಗೀತೆ ಅಂತ. ಅಂದ್ರೆ ಎಷ್ಟು ಸೊಗಸಾಗಿ ಪ್ರಬಂಧ ರೂಪದಲ್ಲಿ ಇದ್ರೂ ಕೂಡ ಹಾಗಾದ್ರೆ ಅದನ್ನು ಓದುವಂತ ಓದುಗನಿಗೆ ಹೇಗೆ ಮನಸ್ಸನ್ನ ಸೆಳೆಯುವುದು ತೆಗೆದುಕೊಳ್ತಾ ಇದೆ, ಆಕರ್ಷಣೆಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಎಂತ ಶಕ್ತಿ ಆ ಲಲಿತ ಪ್ರಬಂಧದಲ್ಲಿ ಇತ್ತು ಅನ್ನುವಂಥದ್ದನ್ನ ಈ ಗದ್ಯ ನಮಗೆ ತೋರಿಸಿಕೊಡ್ತಾ ಇದೆ. ಹೀಗೆ ಲಲಿತ ಪ್ರಬಂಧವನ್ನ ಎಷ್ಟು ಸುಂದರವಾಗಿಸಬಹುದು ಎಂಬುದನ್ನ ಎನ್ ಮೂರ್ತಿರಾಯರು ಇಲ್ಲಿ ತೋರಿಸಿದ್ದಾರೆ. ಹಿಂಸೆ ಪಶುಗಳು ಸಹ ಬದುಕುವುದಕ್ಕೆ ಒಂದು ಆದರ್ಶವನ್ನ ಪಾಲಿಸುವಾಗ ಪುಣ್ಯಭೂಮಿ ಭಾಗದಲ್ಲಿರುವ ಮನುಷ್ಯರು ಹಿರಿಯರ ಆದರ್ಶವನ್ನ ಪಾಲಿಸದಾಗದೆ ಎಂಬುದನ್ನ ವಿಡಂಬಿಡಿಸುವುದು ಇಲ್ಲಿನ ವಿಶೇಷ ಅಂತಂದೆ. ಹಾಗಾಗಿ ಇಡೀ ಈ ಪಾಠದಲ್ಲಿ ಹಾಗಾಗಿ ಲಲಿತ ಪ್ರಬಂಧದ ಮೂಲಕ ಎನ್ ಮೂರ್ತಿರಾವ್ ಅವರು ಕಟ್ಟಿಕೊಡುವಂತ ಒಂದು ಚಿತ್ರಣ ಏನಂತಂದ್ರೆ ಇಷ್ಟೇ, ಹಿಂಸ್ರ ಪಶುಗಳು ಅಂತಂದು. ಯಾಕಂತಂದ್ರೆ ಹುಲಿ ಅನ್ನುವಂಥದ್ದು ಅದೇನೋ ಒಂದು ಸಾಕು ಪ್ರಾಣಿ ಅಲ್ಲ, ಅದೆಂತ ಪ್ರಾಣಿ? ಕಾಡು ಪ್ರಾಣಿ. ಅಂದ್ರೆ ಅಂತಹ ಭಯಾನಕವಾಗಿರ್ತಕ್ಕಂತಹ ಕ್ರೂರವಾಗಿರ್ತಕ್ಕಂಥ ಒಂದು ಪ್ರಾಣಿ, ಇತರ ಪ್ರಾಣಿಗಳನ್ನ ಬೇಟೆಯನ್ನಾಡಿ ತಿನ್ನುವಂತಹ ಪ್ರಾಣಿ. ಆ ಪ್ರಾಣಿ ಕೂಡ ಏನಿದೆ ಅಂದ್ರೆ ಒಂದು ಆದರ್ಶ ಅನ್ನುವಂಥದ್ದಿದೆ. ಆ ಪ್ರಾಣಿಯು ಕೂಡ ಒಂದು ಏನಿದೆ ಸಹಜ ಧರ್ಮ ಅನ್ನುವಂಥದ್ದಿದೆ. ಆ ಪ್ರಾಣಿಯು ಕೂಡ ತನ್ನ ಪೂರ್ವಜರ ಒಂದು
ಅನುಕರಣೆಯನ್ನ ಮಾಡ್ತಾ ಸಾಗುವಂತಹ ಒಂದು ನಿಲುವನ್ನು ಅದು ಕಂಡುಕೊಂಡಿದೆ. ಆದರೆ ಅತ್ಯಂತ ಬುದ್ಧಿವಂತಿಕೆ ಜೀವಿ ಎನಿಸಿಕೊಂಡಿರ್ತಕ್ಕಂಥ ಈ ಮನುಷ್ಯ ಈ ಸಮಾಜದೊಳಗ ಹಿಂಸ್ರ ಪಶುಗಳು ಅನುಸರಿಸುವಂತೆ ಯಾಕೆ ಇವನು ಸಹಜ ಧರ್ಮವನ್ನ ಪರಿಪಾಲಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಒಂದಿಷ್ಟು ವಿಡಂಬನಾತ್ಮಕವಾಗಿ ಇಲ್ಲಿ ಕಟ್ಟಿಕೊಡುವಂತಹ ಒಂದು ಕೆಲಸವನ್ನ ಅವರು ಮಾಡಿದ್ದಾರೆ. ನೋಡಮ್ಮ, ಹಿಂದಿನ ಪೂರ್ವಜರ ಆದರ್ಶಗಳನ್ನ, ಹಿಂದಿನ ನಮ್ಮ ಪೂರ್ವಜರ ಆ ಸಂಸ್ಕೃತಿಗಳನ್ನ, ಆಚಾರ ವಿಚಾರಗಳನ್ನ ಇವತ್ತು ಏರ್ಪಡಿಸಿದವರನ್ನ ಹಿಂದಕ್ಕಿಕ್ಕಿ ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಮಾಡ್ಕೊಂಡ್ರೆ ಇವತ್ತು ಒಪ್ಪಿಕೊಳ್ತಾ ಇದ್ದೀವಿ. ಹಾಗಾಗಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ಈ ಗದ್ಯವನ್ನು ನಮಗೆ ಮಾದರಿ ಅಂತಂದ್ರೆ ನೆಕ್ಸ್ಟ್ ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದನೆಂದು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ಆತ ಹುಲಿಯನ್ನು ಕೇವಲ ಹಿಂಸ್ರ ಪಶುವೆಂದು ತಿರಸ್ಕರಿಸಲಿಲ್ಲ, ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು. ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು, ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ? ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವೇ? ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲೇನೂ ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ, ಅಥವಾ ಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದು ಮುಖ್ಯ ಪ್ರಶ್ನೆ ಅಂತಂದು. ಹಾಗಾದ್ರೆ ಲೇಖಕರು ಮೊದಲಿಗೆ ಏನ್ ಮಾಡ್ತಾರ, ಒಂದಿಷ್ಟು ಪ್ರಶ್ನೆಗಳನ್ನ ಹಾಕೊಳ್ತಾರ. ಹುಲಿ ಮತ್ತು ಬೆಕ್ಕು ಎರಡನ್ನೂ ಜೊತೆಗಿಟ್ಟಾಗ, ಎರಡು ಫೋಟೋಗಳಿಟ್ಟಾಗ ನಮ್ಗೆ ಏನ್ ಅನ್ಸ್ತಕ್ಕ ವ್ಯತ್ಯಾಸ? ಅದರ ಮೇಲಿನೂ ಕೂಡ ಅದೇ ರೀತಿ ಇರ್ತಕ್ಕಂಥ ಪಟ್ಟಿಗಳನ್ನ ನೋಡ್ತಾ ಇದೀವಿ, ಬೆಕ್ಕಿನ ಮೇಲಿನೂ ಕೂಡ ಅದೇ ರೀತಿ ಇರ್ತಕ್ಕಂಥ ಪಟ್ಟಿಗಳನ್ನ ನೋಡ್ತಾ ಇರ್ತೀವಿ. ಆದ್ರೆ ಅವ್ರು ಹೇಳ್ತಾರೆ ಏನಾರ, ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದೆಂದು ಗರ್ವಿಸಬೇಡ ಅಂತ. ಯಾವುದಕ್ಕೆ? ಬೆಕ್ಕಿಗೆ. ಓಲೋದಕ್ಕೆ ರೂಪ ಹೇಗಿದೆ ಅಂದ್ರೆ ಬೆಕ್ಕಿನಗರ ಹುಲಿ ಆಗಿದೆ. ಆದರೆ ಅಂತಹ ಹುಲಿ ಜಾತಿ ಸೇರಿದನೆ ಅನ್ನುವಂತ ಗರ್ವ ಸೊಪ್ಪುದಿಂದಲೇ ಬೇಡ ಅನ್ನುವಂತ ಕವಿ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆಯ ಬಗ್ಗೆ ಲೇಖಕರಿಗೆ ಅಂತಂದ್ರೆ ಗೌರವ ಇದೆ. ಯಾಕೆ ಗೌರವ ಇದೆ ಅಂತ ಪ್ರಶ್ನೆ ಹಾಕೊಂಡಾಗ ಹೇಳ್ತಾನೆ, ಯಾವ್ದಾರ ಆತ ಹುಲಿಯನ್ನು ಕೇವಲ ಹಿಂಸ್ರ ಪಶುವೆಂದು ತಿರಸ್ಕರಿಸಲಿಲ್ಲ. ಹುಲಿ ಅನ್ನುವಂಥದ್ದು ಒಂದು ಹಿಂಸ್ರ ಪಶು. ಚೈತ್ರ, ಹಿಂಸ್ರ ಪಶು ಅಂತಂದ್ರೆ ನಾವ ಹಿಂಸ್ರ ಪಶು ಅಂತಂದ್ರೆ ಏನು? ಹಿಂಸ್ರ ಪಶು ಯಾರಿದ್ರೆ ಇತರ ಪ್ರಾಣಿಗಳನ್ನ ಹಿಂಸಿಸುವಂತಹ ಅಂತಂದು, ಇತರ ಪ್ರಾಣಿಗಳನ್ನ ಹಿಂಸಿಸುವ ಅಥವಾ ಇತರ ಪ್ರಾಣಿಗಳನ್ನ ಕೊಲ್ಲುವಂತಹ. ಅಂತಹ ಪ್ರಾಣಿಯ ಬಗ್ಗೆ ಲೇಖಕರಿಗೆ ಕೂಡ ತಿರಸ್ಕಾರ ಇಲ್ಲ. ಯಾಕೆ ತಿರಸ್ಕಾರ ಇಲ್ಲ ಅನ್ನೋದಕ್ಕೆ ನಾವು ಸ್ಪಷ್ಟೀಕರಣ ಕೊಡ್ತಾ ಹೋಗ್ತಾರೆ ಅವರು. ಯಾಕೆ ಅಂತಂದ್ರೆ ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು. ಯಾವ ಜಾತಿ ಅಂದ್ರ ಹುಲಿ ಜಾತಿಗೆ ಯಾವ ಸೇರ್ಪಡೆ? ಬೆಕ್ಕು. ಹಾಗಾದ್ರೆ ಬೆಕ್ಕು ಕೂಡ ಏನ್ ಮಾಡ್ತಾ ಇದ್ರ, ಇತರ ಪ್ರಾಣಿಯನ್ನ ಬೇಟೆಯನ್ನಾಡದೆ ತನ್ನ ಜೀವನವನ್ನು ಅದು ಸಾಗಿಸ್ತಾ ಇರುತ್ತೆ. ಹಾಗಾದ್ರೆ ಯಾವ ಪ್ರಾಣಿಯನ್ನು ಬೇಟೆ ಆಡ್ತಾ ಇರೋದು? ಇಲಿಗಳನ್ನ ಅದು ಬೇಟೆ ಆಡ್ತಾ ಇರುತ್ತೆ. ಅದು ಕೂಡ ಹಿಂಸ್ರ ಪ್ರಾಣಿ. ಆದ್ರೆ ಅದು ಹಿಂಸ್ರ ಪ್ರಾಣಿ ಆಗಿದ್ರೂ ಕೂಡ ಅದು ತನ್ನ ಧರ್ಮವನ್ನ ಅದು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಹಾಗಾಗಿ ಅಂತಹ ಜಾತಿಗೆ ಸೇರಿದನೆಂಬ ಹೆಮ್ಮೆನೂ ಕೂಡ ಅದಕ್ಕೆ ಇತ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಹುಲಿ ಪ್ರಾಣಿಗಳನ್ನ ಕೊಂದು ತಿನ್ನುವುದೇನೋ ಉಂಟು, ಆದರೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನೋ ಇದೆ. ಯಾವುದೇ ರೀತಿ ಇರತಕ್ಕಂಥ ತಪ್ಪು ಇಲ್ಲವೇ ಇಲ್ಲ. ಯಾಕಂದ್ರೆ ಅದೇ ಗೊತ್ತಿದೆ, ಹುಲಿ ಅದೇ ಹುಲ್ಲು ಮೇಯ್ದು ಬದುಕೋದಿಲ್ಲ. ಏನ್ ತಿರುತ್ತೆ ಇರೋದು? ಇತರ ಪ್ರಾಣಿಗಳನ್ನ ಬೇಟೆಯಾಡಿ ತನ್ನ ಬದುಕನ್ನ ಕಟ್ಟಿಕೊಡ್ತಾ ಇರುತ್ತೆ ಹುಲಿ. ಹಾಗಾದ್ರೆ ನಮಗೆ ನೋಡೋದ್ರಿಗೆ ಹಾಗಾದ್ರೆ ಇನ್ನೊಂದು ಪ್ರಾಣಿಯನ್ನು ಬೇಟೆಯಾಡುವಂತಹ ಸಂದರ್ಭದೊಳಗ ನಮ್ಗೆ ಅಯ್ಯೋ ಅನ್ಸುತ್ತೆ.
ಆಮೇಲೆ ಕರಿಕರ ಬರ್ತಾ ಇರುತ್ತೆ. ನಾವು ಟಿವಿ ಒಳಗೆ ನೋಡ್ತಾ ಇರ್ತೀವಿ, ಯಾವುದು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಒಳಗ ಅಲ್ಲಿ ನೋಡುವಂತ ಸಂದರ್ಭದೊಳಗ ಅದು ಅಟ್ಯಾಕ್ ಮಾಡುವ ಪ್ರಾಣಿಯನ್ನ ಹಿಡಿದು ತಿನ್ನುವಂತ ಸಂದರ್ಭದೊಳಗ ಅಯ್ಯೋ ಅನಿಸ್ತಾ ಇರುತ್ತೆ. ಆದರೆ ಅದು ಅನಿವಾರ್ಯ, ಅದು ಹುಟ್ಟುತ್ತಲೇ ಇರೋದು ಮಾಂಸಾಹಾರಿ, ಅದು ತಪ್ಪೇನಿಲ್ಲ. ತಪ್ಪು ಯಾರ್ದಾರ ಇರೋದು ನಮ್ಮದು. ನಮ್ಮ ಆಹಾರ ಸಸ್ಯಾಹಾರಿ, ನಾವು ಅತಿ ಪ್ಯೂರ್ ಆಗಿರ್ತಕ್ಕಂಥ ಸಸ್ಯಾಹಾರಿಗಳು ನಾವು. ಆದ್ರೆ ಈ ಸಸ್ಯಾಹಾರಿ ತಿಂದು ಬದುಕಬೇಕಾಗಿರ್ತಕ್ಕಂಥ ಮಾನವ ಇವತ್ತು ಏನ್ ತಿಂತಾನ, ಮಾಂಸವನ್ನ ಸೇವಿಸ್ತಾ ಇದ್ದಾನೆ. ಹಂಗಾದ್ರೆ ಯಾವ ತಪ್ಪು? ಆ ಹಿಂಸರ ಪಶುವಿನ ತಪ್ಪು, ಬುದ್ಧಿಜೀವಿ ಎನಿಸಿಕೊಂಡಿರ್ತಕ್ಕಂಥ ಈ ಮನುಷ್ಯನ ತಪ್ಪು ಅಂತ ಪ್ರಶ್ನೆ ಹಾಕೊಂಡಾಗ ಯಾರು ತಪ್ಪಾಗಿರ್ತಾರೆ? ಮನುಷ್ಯನದು ತಪ್ಪು. ಹಾಗಾಗಿ ಆ ಪ್ರಾಣಿ ಯಾವುದೇ ಇರ್ತಕ್ಕಂಥ ತಪ್ಪು ಏನಿಲ್ಲ ಅಂತ. ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವೇ? ನಿಜವಾಗಿಯೂ ಅದು ಅಪರಾಧ ಅಲ್ಲವೇ ಅಲ್ಲ. ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲೇನೋ ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ? ಹಾಗಾದ್ರೆ ಅದು ಕೊಲ್ಲೋದ್ರಲ್ಲಿ ತಪ್ಪಿಲ್ಲ, ತಾನು ಮಾಂಸಾಹಾರ ತಿನ್ನೋದ್ರಲ್ಲಿ ಅದು ತಪ್ಪಿಲ್ಲ. ಆದ್ರೆ ಇತರ ಪ್ರಾಣಿಯನ್ನ ಬೇಟೆಯಾಡುವಾಗ ಕೊಲ್ಲುವಾಗ ಅದೇನ್ ಮಾಡ್ತಕ್ಕಂಥ ಒಂದು ಧರ್ಮವನ್ನ ಪಾಲಿಸ್ತಾ ಇದೆ. ಯಾವ ಪ್ರಾಣಿ ಅನ್ನೋದು? ಹುಲಿ. ಹಿಂಸ್ರ ಪಶು ತನ್ನ ಬೇಟೆಯನ್ನು ಆಡುವಂತಹ ಸಂದರ್ಭದೊಳಗ ಅದು ಏನ್ ಮಾಡ್ತಕ್ಕಂಥ ಒಂದು ಧರ್ಮವನ್ನ ಅನುಸರಿಸಿನೇ ಕೊಲ್ತಾ ಇರುತ್ತೆ. ಅಥವಾ ಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದೇ ಮುಖ್ಯ ಪ್ರಶ್ನೆ. ಅದು ಏನೇ ಮಾಡುವಂತಹ ಸಂದರ್ಭದೊಳಗ, ಬೇಟೆಯಾಡುವಂತಹ ಸಂದರ್ಭದೊಳಗ ಕೂಲಂಕುಷವಾಗಿ ತನ್ನ ಧರ್ಮಗಳನ್ನ ಮಾಡ್ತಕ್ಕಂಥ ಅವಲೋಕನ ಮಾಡುತ್ತೆ. ಅವಲೋಕನ ಮಾಡಿನೇ ತನ್ನ ಬೇಟೆಯನ್ನು ಮಾಡ್ತಕ್ಕಂಥ ಮುಂದುವರಿಸ್ತಾ ಇರುತ್ತೆ. ಈ ಕಾರಣಕ್ಕಾಗಿ ಲೇಖಕರು ಹೇಳ್ತಾರ, ಒಂದು ಕಡೆ ಕಂಪೇರ್ ಮಾಡ್ತಾ ಇದ್ದಾರೆ, ಹೋಲಿಕೆ ಕೊಡ್ತಿದ್ದಾರೆ. ಅವರು ಶಾಕಾಹಾರಿಯಾಗಿರ್ತಕ್ಕಂಥ ನಾವುಗಳು ತಪ್ಪು ಮಾಡ್ತಾ ಇರೋದು ಅಥವಾ ಮಾಂಸಾಹಾರವನ್ನೇ ತಿಂದು ಬದುಕ್ತಿರ್ತಕ್ಕಂಥ ಆ ಪ್ರಾಣಿ ತಪ್ಪು ಅಂತ ತೆಗೆದುಕೊಂಡಾಗ ತಪ್ಪು ಯಾಕಾಗಿದೆ? ಮನುಷ್ಯನದು ಅನ್ನುವಂಥದ್ದನ್ನ ಆ ಮೂಕ ಪ್ರಾಣಿಗೆ ಮಾಡ್ತಾರೆ ಅವರು ಹೋಲಿಸ್ತಾ ಇದ್ದಾರೆ. ಮುಂದೆ ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು. ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರೋ, ಭಗವದ್ಗೀತೆಯಂತ ಗ್ರಂಥ ಉದ್ಭವಿಸಿತೋ, ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮ ಕೆಡೆಗೊಂಡುವುದುಂಟೆ. ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನು ಹೇಳಿದ. ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆಯೇ ಅರಿವಾಯಿತು. ಸರಿ, ಹೀಗೆ ಲೇಖಕರು ಏನ್ ಮಾಡ್ತಾರೆ? ಕಂಪೇರ್ ಮಾಡ್ತಾ ಹೋದ್ರು. ಮುಂದೆ ಹೇಳ್ತಾರ, ಬೇರೆ ಬೇರೆ ರಾಷ್ಟ್ರಗಳ ಬೇರೆ ಬೇರೆ ದೇಶಗಳ ಹುಲಿ ಧರ್ಮದ ಪಾಲನೆಯನ್ನ ನೋಡ್ತಾ ಇಲ್ಲ. ಹಾಗಾದ್ರೆ ಹುಲಿ ಯಾವುದರ? ಭಾರತ ದೇಶದ ಹುಲಿಯ ಬಗ್ಗೆ ಮಾಡ್ತಾರೆ, ಹೆಮ್ಮೆಯಿಂದ ಹೇಳ್ಕೊಳ್ತಾರ ಅವರು. ನೋಡಿ, ಹುಲಿಗೆ ಧರ್ಮವೇನು ಬಂತು ಎನ್ಬಹುದು. ಯಾಕಂತಂದ್ರೆ ಆ ಪ್ರಾಣಿ ಇತರ ಪ್ರಾಣಿಯ ಬೇಟೆಯಾಡುವಂತಹ ಸಂದರ್ಭದೊಳಗ ನಿಜವಾಗ್ಲೂ ಏನ್ ಮಾಡ್ತಾರೆ? ಧರ್ಮ ಪರಿಪಾಲನೆಯನ್ನ ಮಾಡ್ತಾ ಇದೆ. ಅದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಅದಕ್ಕೆ ಹೇಳಿದ್ರೆ ಏನಂದ್ರ, ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು. ಯಾಕಂದ್ರೆ ನಾನು ತಿಳ್ಕೊಂಡಿರ್ತಕ್ಕಂಥ ಹುಲಿ ಯಾವ ದೇಶದಲ್ಲಿರೋದು? ಪುಣ್ಯಕೋಟಿ ಹಾಡಿನ ಹುಲಿ. ಈ ಭರತಖಂಡದ ಹುಲಿಯ ಬಗ್ಗೆ ನಾನು ಮಾತ್ರ ಹೇಳ್ತಾ ಇದ್ದೀನಿ. ಬೇರೆ ದೇಶಗಳ ಹುಲಿ ಧರ್ಮ ನನಗೆ ಬೇಕಿಲ್ಲ. ಇಂತಹ ಈ ನಾಡಿನೊಳಗ ಯಾರ್ಯಾರು ಆಳಿದಾರ? ಶ್ರೀರಾಮನಂತಹ ದೊರೆಗಳು ಆಳಿದ್ದರು. ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿರ್ತಕ್ಕಂಥ ಈ ನಾಡು. ಈ ಭರತ ಭೂಮಿಯೊಳಗ ಹುಲಿಗಳಾದರೂ ಅಧರ್ಮಕ್ಕೆಡೆಗೊಳ್ಳುವುದುಂಟೆ. ಎಲ್ಲಿಯೂ ಕೂಡ ಅಧರ್ಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಯಾಕೆ ಅಂತಂದ್ರೆ ಅತ್ಯಂತ ಪುಣ್ಯ ಭೂಮಿ ಇದು. ಭರತನಂತ ಶ್ರೇಷ್ಠ ರಾಜ್ಯಗಳು ಆಳಿರ್ತಕ್ಕಂಥ ನಾಡು. ಹಾಗಾದ್ರೆ ಧರ್ಮವನ್ನು ಬೋಧಿಸುವಂತಹ ಯಾವ್ದಾರದ ಭಗವದ್ಗೀತೆಯನ್ನ ಹುಟ್ಟಿದಂತ ಈ ನಾಡು. ಹಂಗಾಗಿ ಇಂಥ ಈ ಭರತಖಂಡದೊಳಗೆ ಇರುವಂತಹ ಆ ಹುಲಿಗಳು ಕೂಡ ಏನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ? ಅಧರ್ಮಕ್ಕೆ ಎಡೆ ಅಂತ ಅವಕಾಶ, ಸ್ಥಳ ಅಂತಂದು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದು. ಹಾಗಾಗಿ ಒಂದ್ ಕಥೆಯನ್ನ ಹೇಳಿಕೊಂಡ್ರಿ ಅವರು. ಯಾರು ಹೇಳ್ತಾರ? ಈಚೆಗೆ ನನ್ನ ಬಂಧು ಅಂತಂದು. ಬಂಧು ಅಂತಾರ ತಮ್ಮ ನೆಂಟರು ಅಂತ ಕರಿತಿರಲ್ಲ, ನೆಂಟರು ಅಂತಂದು.
ಒಬ್ಬರು ಕೃಷ್ಣಮೂರ್ತಿ ಎನ್ನುವಂಥವರು ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನ ಹೇಳಿದ. ಹಂಗಾರೆ ಇಲ್ಲಿ ಕರೆಕ್ಟಾಗಿ ತಿಳ್ಕೊಳ್ರಿ. ಎನ್ ಮೂರ್ತಿರಾವ್ ಲೇಖಕರನ್ನ ಇವರ ಬಂಧು ಯಾರಲ್ಲಿ ಕೃಷ್ಣಮೂರ್ತಿ ಅಂತ. ಆ ಕೃಷ್ಣಮೂರ್ತಿಯವರ ಒಂದು ವಂಶದವರೊಬ್ಬರ ಅನುಭವದ ಕಥೆಯನ್ನು ಹೇಳಲಿಕ್ಕೆ ಅವಂತವರು ವಂಶ ಅಂತ ಗೊತ್ತಲ್ಲ ಗೊತ್ತಲ್ಲ. ಹಂಗಾರೆ ಆ ವಂಶದವರೊಬ್ಬರ ಕಥೆಯನ್ನ ಹೇಳಿದರು. ಏನು ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆಯ ಅರಿವಾಯಿತು. ಹಾಗಾಗಿ ಎನ್ ಮೂರ್ತಿರಾವ್ ಎನ್ನುವಂಥವರ ಲೇಖಕರು ಇವರ ಬಂಧು, ಇವರ ನೆಂಟರಾಗಿರ್ತಕ್ಕಂಥ ಕೃಷ್ಣಮೂರ್ತಿ. ಆ ಕೃಷ್ಣಮೂರ್ತಿಯವರ ವಂಶದವರೊಬ್ಬರಲ್ಲಿ ಒಂದು ಹುಲಿಯ ಘಟನೆ ಆಯಿತು. ಆ ಘಟನೆಯನ್ನ ಕೇಳಿದ ಮೇಲೆ ಲೇಖಕರಿಗೆ ಹುಲಿ ಎಂತಹ ಧರ್ಮ ಪ್ರಜ್ಞೆಯನ್ನದು ಅನುಸರಿಸ್ತಾ ಇದೆ, ಧರ್ಮ ಪರಿಪಾಲನೆ ಅನ್ನೋದು ಹೇಗೆ ಮಾಡ್ತಾ ಇದೆ ಅನ್ನುವಂತ ಪ್ರಜ್ಞೆಯವರಿಗೆ ಮೂಡ್ತಾ ಇದೆ. ಏನದು ಕತೆ ನೋಡೋಣ. ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದವರು. ನಮ್ಮ ಪಟ್ಟಣ ನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಕೆ ಮಾತ್ರ ಉಳಿದಿತ್ತು. ಸರಿ ನೋಡೋಣ. ಇಲ್ಲಿ ಕೃಷ್ಣಮೂರ್ತಿಯವರ ವಂಶದಲ್ಲಿ ನಡೆದಿರತಕ್ಕಂತಹ ಒಬ್ಬ ವ್ಯಕ್ತಿಯ ಅನುಭವದ ಕಥೆಯನ್ನ ಲೇಖಕರು ತಿಳಿಸಿಕೊಂಡ್ರು. ಏನಂದ್ರ ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು ಅಂತ. ಎಲ್ಲಿಯವರ ತುಮಕೂರು ಜಿಲ್ಲೆಯ ಒಂದು ಹಳ್ಳಿ. ಹಾಗಾದ್ರೆ ಇಲ್ಲಿ ನಾಳೆ ನಿಮಗೆ ಪರೀಕ್ಷೆಯಲ್ಲಿ ಕೃಷ್ಣಮೂರ್ತಿಯವರ ಅಜ್ಜಂದಿರು ಎಲ್ಲಿಯವರು ಅಂತ ಕೇಳಿದ್ರೆ ಗೊತ್ತಿರ್ಬೇಕು. ಎಲ್ಲಿಯವರ ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದವರು ಅಂತ. ಹಿಂದೆ ಅವತ್ತಿನ ದಿನಮಾನಗಳಲ್ಲಿ ರಾಜರುಗಳ ಆಳ್ವಿಕೆ ಇದ್ದಂತಹ ಸಂದರ್ಭದೊಳಗ ಒಂದಿಷ್ಟು ಸಂಸ್ಥಾನಗಳು ಅಂತ ಇದ್ವು. ಆ ಸಂಸ್ಥಾನಗಳಲ್ಲಿ ಈ ಕೃಷ್ಣಮೂರ್ತಿಯ ಮನೆಯ ಹಿರಿಯವರು ಏನ್ ಮಾಡ್ತಾರೆ, ಪೂರ್ವಜರು ಅಲ್ಲಿ ಮಂತ್ರಿಯಾಗಿದ್ರು ಅಂತಂದು. ಆ ಮಂತ್ರಿ ಅಂದ್ರೆ ಯಾವ್ದು ರಾಜಭಕ್ತಿಗಾಗಿ ಹೆಸರನ್ನ ಪಡೆದದ್ದು ಆ ಮನೆತನ. ಹಂಗಾರ ಅಷ್ಟು ಒಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದಂತಹ ಮನೆ ರಾಜಭಕ್ತಿಯ ಪೂರ್ವಕವಾಗಿ ಆ ಮನೆಯ ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆದಿತ್ತು ಅಂತಂದು. ನಮ್ಮ ಕಥಾನಾಯಕರ ಕಾಲಕ್ಕೆ ಹಂಗಾಗಿ ಏನಾಗ್ತದಲ್ಲಿ ಮಂತ್ರಿತ್ವ ಅನ್ನುವಂಥದ್ದು ಹೋಗಿ ಸಂಸ್ಥಾನಗಳು ರಾಜ್ಯಗಳೆಲ್ಲ ಹೋದ್ಮೇಲೆ ಹಂಗ ನೆಕ್ಸ್ಟ್ ಏನ್ ಮಾಡ್ತಾರೆ ಆಳ್ವಿಕೆಗಳಲ್ಲಿ ಶಾನುಭೋಗಿಕೆಯನ್ನು ಬಂತು. ಹಾಗಾಗಿ ಈ ಶಾನುಭೋಗಿಕೆ ಬಂದಂತಹ ಸಂದರ್ಭದೊಳಗ ಅವಾಗ ಏನಾಯ್ತು ಅನ್ನೋದನ್ನ ನೋಡಿ. ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ದುಕ್ಕು ತರದಂತೆ ಕರ್ದಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತನನ್ನು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸುತ್ತಿದ್ದರು. ಅವರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅವರ ರಾಜಭಕ್ತಿಯ ಲಾಂಛನ. ಸರಿ, ಇಲ್ಲಿ ಅವರ ಮನೆತನದಲ್ಲಿ ಮಂತ್ರಿತ್ವ ಅನುಭವಿತು, ರಾಜಭಕ್ತಿಯ ಪರಂಪರೆಗಾಗಿ ಆ ಶಾನುಭೋಗಿಕೆ ಅನ್ನುವಂಥದ್ದವರಿಗೆ ಸಿಗ್ತಾ ಇದೆ. ಹೀಗೆ ಶಾನುಭೋಗಿಕೆ ಸಿಕ್ಕಂತಹ ಸಂದರ್ಭದೊಳಗ ಅವ್ರು ಹೇಳ್ತಾರೆ, ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕೀರ್ತಿ ಪುಸ್ತಕವನ್ನ ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನ ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತಪ್ಪಿಕೊಂಡು ಜೀವನ ನಡೆಸುತ್ತಿದ್ದರು. ಅವರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅದು ಅವರ ರಾಜಭಕ್ತಿಯ ಲಾಂಛನವಾಗಿತ್ತು ಅಂತಂದು. ಇಲ್ಲ ಈ ಕಥೆಯನ್ನ ಕೃಷ್ಣಮೂರ್ತಿಯವರ ಒಂದು ವಂಶದವರೊಬ್ಬರಲ್ಲಿ ಆಗಿರ್ತಕ್ಕಂಥ ಕಥೆಯನ್ನ ಹೇಳ್ತಾ ಹೋದ್ರು. ಹೇಳಿದ್ದನ್ನ ಯಾರು ಕೇಳಿಸ್ಕೊಂಡ್ರಲ್ಲಿ ಲೇಖಕರು. ಅವಾಗ ಹೇಳ್ತಾರೆ ಹಿಂದೆ ಹೆಂಗಿತ್ತು ಕಾಲ ಅಂತಂದು. ಅವತ್ತಿನ ದಿನಮಾನಗಳಲ್ಲಿ ಶಾನುಭಕ್ತಿ ಮಾಡುವಂತಹ ಸಂದರ್ಭದೊಳಗ ಅವರ ವಂಶಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕುಂದು ಬಾರದ ರೀತಿ ಒಳಗ ಒಂದು ಸ್ವಲ್ಪನೂ ಕೂಡ ಇನ್ನೊಬ್ಬರತ್ತೆಲ್ಲ ಹೋಗಿ ಕಂದಾಯ ವಸೂಲಿ ಮಾಡುವಂತಹ ಸಂದರ್ಭದೊಳಗ ಅವರನ್ನ ಪೀಡಿಸದೇನೆ ಬಹಳಷ್ಟು ಮಾಡ್ತಾರೆ ನಿಷ್ಠೆಯಿಂದ ಅವ್ರು ಕೊಟ್ಟಷ್ಟೇ ಮಾಡ್ತಾರೆ ಹಣವನ್ನ ಇಸ್ಕೊಳ್ತಾ ಇದ್ರು. ಅವರು ಆ ಬಸಿಯ ಕಾಣಿಕೆಯನ್ನ ಇಸ್ಕೊಂಡು ನೋಡಿ ಅವ್ರಿಗೆ ರೈತರನ್ನ ಪೀಡಿಸದೇನೆ ಇಸ್ಕೊಂಡು ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಕೊಂಡು ಅತ್ಯಂತ ಜೀವನವನ್ನ ಸುಖಮಯವಾಗಿ ಅವರು ನಡೆಸ್ತಾ ಇದ್ರು. ಅವರ ಭಾಗಕ್ಕೆ ರಾಜರ ಮನೆತನದಿಂದ
ಮಂತ್ರಿತ್ವ ವಲಯದಿಂದ ಬಂದಿರತಕ್ಕಂಥ ಒಂದು ಯಾವುದಪ್ಪ ಅಂತಂದ್ರೆ ಕೀರ್ತಿ ಪುಸ್ತಕ ಅನ್ನುವಂಥದ್ದು ಇತ್ತು ಆ ಕಡೆ. ಹಾಗಾದ್ರೆ ಕೀರ್ತಿ ಪುಸ್ತಕ ಬರೀ ಅದು ಕೇವಲ ಜೀವನದ ಆಧಾರವಾಗಿರಲಿಲ್ಲ. ಅದು ಯಾವ್ದಾಗದು ರಾಜಭಕ್ತಿಯ ಲಾಂಛನವಾಗಿ ಅವ್ರ ಮನೆಯೊಳಗ ಇತ್ತು. ಹಾಗಾದ್ರೆ ಕೀರ್ತಿ ಪುಸ್ತಕ ಅಂತ ನಾನು ಮೊನ್ನೆ ನಿಮಗೆ ಹೇಳಿದ್ರೆ ಹೆಂಗಿರುತ್ತೆ ಅಂತ ಬಹಳಷ್ಟು ಈಗ ಅದನ್ನ ನಾನು ವಿಡಿಯೋಸ್ಗಳದಾವ. ವಿಡಿಯೋಗಳಾಗ ಆ ಲ್ಯಾಪ್ಟಾಪ್ ಬಂದಾಗ ಅದನ್ನ ಹಾಕಿ ಅದನ್ನ ತೋರಿಸ್ತೇನೆ. ಇಡೀ ಪಾಠದ PPT ನಾನು ತೋರಿಸ್ತೇನೆ ಅದನ್ನ ಹೆಂಗಿದೆ ಕೀರ್ತಿ ಪುಸ್ತಕ, ಏನ್ ಮೂರ್ತಿರವರು ಹೇಗಿದ್ದಾರೆ ಎಲ್ಲದನ್ನು ಕೂಡ ಒಂದು PPT ಒಳಗ ತೋರಿಸ್ತೇನೆ. ಹಾಗಾಗಿ ಅಂತಹ ಕೀರ್ತಿ ಪುಸ್ತಕವನ್ನ ಬರೇ ಮಸಿ ಕಾಣಿಕೆಗೆ ವಸೂಲಿ ಮಾಡಿ ರೈತರು ಕೊಟ್ಟಿರ್ತಕ್ಕಂಥ ಮೊತ್ತವನ್ನ ಅದರಲ್ಲಿ ನಮೂದು ಮಾಡಕ್ ಅಷ್ಟೇ ಇಟ್ಕೊಂಡಿರಲಿಲ್ಲ. ಜೀವನದ ಆಧಾರ ಅಂತ ಅವರು ಭಾವಿಸಿರಲಿಲ್ಲ. ರಾಜಮನೆತನದಿಂದ ಬಂದಿರತಕ್ಕಂಥ ಒಂದು ರಾಜಭಕ್ತಿಯ ಲಾಂಛನವನ್ನಾಗಿ ಅವರ ಮನೆಯಲ್ಲಿ ಇಟ್ಕೊಂಡಿದ್ರು. ಅವರು ಯಾರು? ಶಾನುಭೋಗರು ಅಂತಂದ್ರು. ಒಂದು ಬಾರಿ ಅವರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆಗೆ ಸಂಜೆ 6 ಗಂಟೆಯಾಗಿತ್ತು. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕು. ಕಾಡು ದಾರಿ ಆದರೂ ಬೆಳದಿಂಗಳ ದಿನ. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದುಕೊಂಡು ಬೇಗ ಬೇಗ ನಡೆದರು. ಆದರೂ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿತ್ತು. ಹಸಿವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ಈಗ ಆ ಕೃಷ್ಣಮೂರ್ತಿಯವರ ವಂಶದವರೊಬ್ಬರಲ್ಲಿ ಆದಂತಹ ಘಟನೆ. ಹಾಗಾದ್ರೆ ಆ ವಂಶದವರಲ್ಲಿ ಆದಂತಹ ಘಟನೆ ಯಾರು ಅಂತಂದ್ರೆ ಅದೇ ಶಾನುಭೋಗರು ಅಂತಂದ್ರು. ಹಾಗಾದ್ರೆ ಈ ಶಾನುಭೋಗರು ಪ್ರತಿ ಅವರ ಹಳ್ಳಿಗಳಲ್ಲಿ ಸಿಕ್ಕಂತಹ ಆ ಮಸಿ ಕಾಣಿಕೆಯನ್ನ ಸಂಗ್ರಹಿಸಿಕೊಳ್ತಾ ಇದ್ರು. ಕೀರ್ತಿ ಪುಸ್ತಕದಲ್ಲಿ ನಮೂದಿಸ್ತಾ ಇದ್ರು. ಮತ್ತೆ ಪುನಃ ಏನ್ ಮಾಡ್ತಾರೆ ಅವರು ಆ ಹಣವನ್ನ ಒಯ್ದು ಕಟ್ಟಬೇಕಾಗಿತ್ತು. ಎಲ್ಲಿಗಂದ್ರ ಖಜಾನೆಗೆ ಕಟ್ಟಬೇಕಾಗಿತ್ತು. ಒಂದು ಬಾರಿ ಅವರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಇರಸಾಲಿ ಅಂತಂದ್ರೆ ನಗರ ರೈತರಿಂದ ವಸೂಲಾಗಿರ್ತಕ್ಕಂತಹ ಮಸಿ ಕಾಣಿಕೆ ಅಂದ್ರೆ ಕಂದಾಯವನ್ನ ಆ ಮೊತ್ತವನ್ನು ತೆಗೆದುಕೊಂಡು ಎಲ್ಲಿ ಹೋಗ್ತಾರೆ ಅವರು? ಖಜಾನೆ. ಇರಸಾಲಿ ಅಂತಂದ್ರ ಖಜಾನೆ. ಖಜಾನೆಗೆ ಹೋಗಿ ತುಂಬುವಂತಹ ಪ್ರಕ್ರಿಯೆಗೆ ಇರಸಾಲಿ ಅಂತಂದವರು ಕರೀತಾ ಇದ್ರು. ಅವರು ಆ ಹಣವನ್ನು ಜಮಾ ಮಾಡೋದಕ್ಕಾಗಿ ಏನ್ ಮಾಡ್ತಾರೆ ಅವರು? ಚಿಕ್ಕನಾಯಕನಹಳ್ಳಿಗೆ ಅವ್ರು ಹೋದ್ರು. ಚಿಕ್ಕನಾಯಕನಹಳ್ಳಿಗೆ ಹೋದಂತಹ ಸಂದರ್ಭದೊಳಗ ಅಲ್ಲಿ ಹೋಗಿ ಹಣವನ್ನು ಖಜಾನೆಗೆ ಕಟ್ತಾ ಇದ್ದಾರೆ. ಕಟ್ಟಿ ಅಲ್ಲಿರುವಂತಹ ತಮ್ಮ ಎಲ್ಲ ಸ್ನೇಹಿತರನ್ನ ನೋಡಿಕೊಂಡು ಅಲ್ಲಿಂದ ಪುನಃ ವಾಪಸ್ ಹೊರಡುವಂತಹ ವೇಳೆಗೆ ಸಮಯ ಎಷ್ಟಾಗಿತ್ತು? ಸಂಜೆ ಅಲೆ ಬಂದಿತ್ತು. ಹಾಗಾದ್ರೆ ಆ ಸಂಜೆ 6 ಗಂಟೆ ಆಗಿತ್ತು. ಇನ್ನು ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಅವರು ದಾರಿಯಲ್ಲಿ ಹೋಗುವಂತಹ ಸಂದರ್ಭದೊಳಗ ಒಂದು ಕಣಿವೆ ಇತ್ತು. ಯಾವ್ದು? ಮದಲಿಂಗನ ಕಣಿವೆ ಅಂತಂದ್ರೆ. ಯಾವ್ದದ? ಮದಲಿಂಗನ ಕಣಿವೆ. ಈ ಮದಲಿಂಗನ ಕಣಿವೆ ಅನ್ನುವಂಥ ಹೆಸರು ಯಾಕೆ ಬಂತು ಅನ್ನೋದನ್ನ ನಾನು ನಿಮಗೆ ಮುಂದಿನ ಪೀಳಿಗೆಯಲ್ಲಿ ಹೇಳ್ತೇನೆ. ಯಾಕೆ ಅಂತಂದ್ರೆ ಆ ಮದಲಿಂಗನ ಅನ್ನುವಂಥದ್ದು ಮದಲಿಂಗ ಅಂತಂದ್ರೆ ಮದುವೆಯ ಮಗ. ಮದುವೆಯ ಮಗ ಮದ್ಲಿಂಗ ಅಂತ ಕರೀತಾರೆ. ಮದ್ಲಿಂಗ ಅಂತ ಕರೀತಾರೆ. ಅಂದ್ರೆ ಮದ್ಲಿಂಗ ಅವನಿಗೆ ಒಂದು ಮದುವೆ ಆಗಿರುತ್ತೆ. ಮದುವೆ ಆದಂತಹ ಸಂದರ್ಭದೊಳಗ ಅವನು ತನ್ನ ಹೆಂಡತಿ, ಅತ್ತೆ ಮತ್ತು ಹೆಂಡತಿಯ ತಂಗಿಯನ್ನು ಕರ್ಕೊಂಡು ಗಾಡಿಯಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲಿ ಆದಂತಹ ಒಂದು ಘಟನೆ ಏನಂತ ನಾನು ಹೇಳ್ತೀನಿ. ಬಹಳ ವಿಸ್ತಾರವಾಗಿ ಹೇಳ್ಬೇಕಂದ್ರೆ ಈಗ ಬೇಡ, ನಿಮಗೆ ಮುಂದೆ ನಾವು ಹೇಳ್ತೇನೆ. ಮದಲಿಂಗ ಕಣಿವೆ ಪೂರ್ತಿ ಇರ್ಬೇಕೇನೆ ಹೇಳ್ತೇನೆ ಏನಾಯ್ತು ಅನ್ನೋದು. ಹಾಗಾದ್ರೆ ಮದಲಿಂಗನ ಕಣಿವೆಯನ್ನ ದಾಟಿ ಅವರಿಗೆ ಹೋಗ್ಬೇಕಾಯ್ತು. ಕಾಡು ದಾರಿ ಮೇಲೆ ಬೆಳದಿಂಗಳ ದಿನ ಇರೋದ್ರಿಂದ ಶಾನುಭೋಗರು ಏನ್ ಮಾಡ್ತಾರೆ? ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರು. ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದರೆ ಊಟ ಮಾಡೋ ಹೊತ್ತಿಗೆ ನಾನು ಏನ್ ಮಾಡ್ಬೇಕಂದ್ರ ಊರು ಸೇರ್ಕೊಳ್ಬಹುದು ಅಂತಂದು ಯೋಚನೆ ಮಾಡಿ ಏನ್ ಮಾಡ್ತಾರೆ? ಬೇಗ ಬೇಗ ನಡ್ಕೊಂಡು ಬಂದ್ರು. ಈ ಬೇಗ ಬೇಗ ನಡೆದ್ರು ಬಂದಿಲ್ಲ. ಬೇಗ ಬೇಗ ಅಂತಂದ್ರೆ ಅದು ಯಾವ ವ್ಯಾಕರಣಾಂಶ ಅದು? ಬೇಗ ಬೇಗ ನಡೆದರು. ಬೇಗ 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 ಜಿರುಕ್ತಿ ಅಂತಂದು ಒಂದು ಪದವನ್ನ 2 ಬಾರಿ ನಾವು ಉಚ್ಚರಿಸಬಹುದು. ಜಿರುಕ್ತಿ ಇದೆ, ನಡೆ ನಡೆ, ಹೋಗು ಹೋಗು, ಇವೆಲ್ಲ ಜಿರುಕ್ತಿಗಳು ಅಂತ. ಹಾಗೆ ಇವರು ಬೇಗ ಬೇಗ ನಡೆದರು. ಆದರೆ
ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ ಏನ್ ಮಾಡ್ತಕ್ಕಂಥ ಹೆಜ್ಜೆ ಇಟ್ಟಿತ್ತು. ಇವಳಿದ ಚಿಕ್ಕನಾಯಕನ ಹಳ್ಳಿಯಲ್ಲಿದ್ದಾಗ ಎಲ್ಲಾ ಸ್ನೇಹಿತರನ್ನ ಮಾತಾಡಿಸ್ಕೊಂಡು ಇನ್ನು ಆ ಮೊದಲಿನ ಕಣಿವೆಗೆ ಹೋಗ್ಬೇಕು ಅನ್ನೋ ಹೊತ್ತಿಗೆ ಸಂಜೆ ಆಯಿತು. ಸಮಯ ಎಷ್ಟಂದ್ರ 6 ಗಂಟೆ. ಅವ್ರು ಒಂದು ಮನ್ಸು ಬಂತು, ಬೆಳದಿಂಗಳಿಂದ ಸ್ವಲ್ಪ ಬೇಗ ಬೇಗ ಹೆಜ್ಜೆ ಹಾಕಿದ್ರೆ ಊಟ ಮಾಡೋ ಹೊತ್ತಿಗೆ ಏನ್ ಮಾಡ್ಬೇಕಂದ್ರೆ ನಾನು ಮನೆ ಸೇರ್ಬೋದು ಅಂತಂದು ಯೋಚನೆ ಮಾಡಿ ಬಂದ್ರು. ಮೊದಲಿನ ಕಣಿವೆಗೆ ಬರೋ ಹೊತ್ತಿಗೆ ಸಮಯ ಎಷ್ಟಾಗಿತ್ತಪ್ಪ ಅಂತಂದ್ರೆ ಆಲೆ ರಾತ್ರಿ ಜಾರಿತ್ತು, ರಾತ್ರಿ ಆಗಿತ್ತು. ಹಸುವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ಕಾಲು ಚುರುಕಾಯಿತು ಅಂದ್ರೆ ಏನು? ಅವರಿಗೆ ಎರಡದವೇ ಆಪ್ಷನ್ಸ್. ಒಂದು ಭಯ, ಯಾಕೆ ಕತ್ತು ಜಾಗ್ತಾ ಇದೆ, ರಾತ್ರಿ ಆಗ್ತಾ ಇದೆ. ರಾತ್ರಿ ಆಗ್ತಿದ್ದಂತೆ ಇನ್ನೊಂದು ಕಡೆ ಭಯ, ಭಯ ಜೊತೆಗೆ ಹಸಿವು. ಈ ಭಯ ಮತ್ತು ಹಸಿವುಗಳ ಮಧ್ಯೆ ಅವ್ರ ಕಾಲು ಜಾಸ್ತಿ ಚುರುಕಾಯ್ತು ಅಂದ್ರೆ ಬೇಗ ಬೇಗ ಹೆಜ್ಜೆ ಇಟ್ಟಿದ್ದವರ ಆರಂಭಿಸಿದ್ರು. ಯಾಕಂದ್ರೆ అందరికీ ಸರ್ವಸಾಮಾನ್ಯ ಸ್ವಲ್ಪ ಕತ್ಲಾಯ್ತು ಅಂತಂದ್ರೆ ಆ ಪ್ರದೇಶದಲ್ಲಿ ನಿರ್ಜನವಾಗಿರ್ತಕ್ಕಂಥ ಪ್ರದೇಶವಾಗಿತ್ತು ಅಂದ್ರೆ ಭಯ ಅನ್ನುವಂಥದ್ದು ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ವಿಶೇಷವಾಗಿ ಅವರಿಂದ ಹೋಗ್ತಾ ಇರ್ತಕ್ಕಂಥ ಒಂದು ಕಣಿವೆ, 2 ಗುಡ್ಡಗಳ ಒಂದು ಸಂಧಿ ಜಾಗ ಕಟ್ಟಿದಲ್ಲ, ಆ ಕಣಿವೆಯಲ್ಲಿ ಏನ್ ಮಾಡ್ತಾರೆ ಹೋಗ್ತಾ ಇದ್ರು ಅಂತ. ಸರಿ, ಅಷ್ಟು ಜನ ಕಾಲ ಬೇರೆ ಇನ್ನು ವೇಗವಾಗಿ ಇರಲಿಕ್ಕೆ ಆರಂಭಿಸಿದರು. ರಸ್ತೆಗೆ ಸ್ವಲ್ಪ ದೂರದಲ್ಲೇ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಹರಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು. ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು. ಬಂಡೆಗಳ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಮಧುರವಾದ ಗಂಧವೊಂದು ಅದರ ಘ್ರಾಣೇಂದ್ರಿಯವನ್ನು ಆಕ್ರಮಿಸಿತು. ಆ ಸುವಾಸನೆಯ ಜಾಡನ್ನೇ ಹಿಡಿದು ನಿಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗನನ್ನು ಕಂಡಿತು. ಅವರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು. ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಯಾರನ್ನೇ ಆಗಲಿ ಭರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ, ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ. ಸರಿ, ಈ ರೀತಿ ಶಾನುಭೋಗರು ಏನ್ ಮಾಡ್ತಾರೆ, ಭಯ ಮತ್ತು ಹಸಿವಿನ ಮಧ್ಯೆ ಅವರ ಕಾಲುಗಳಲ್ಲಿ ಮೊದಲಿನ ಕಣಿವೆಯೊಳಗ ಒಂದಿಷ್ಟು ವೇಗವಾಗಿ ಇರಲಿಕ್ಕೆ ಆರಂಭಿಸಿದರು. ಅವಾಗ ನೋಡಿ, ರಸ್ತೆಗೆ ಸ್ವಲ್ಪ ದೂರದಲ್ಲಿ ಇದ್ದ ಗುಹೆಯಲ್ಲಿ ಹುಲಿ ಒಂದು ಮಲಗಿತ್ತು ಅಂತ. ಜಸ್ಟ್ ಇಷ್ಟೇನಪ್ಪ. ಏನಾಗಿದ್ದು ಇದು ಗುಡ್ಡ, ಈ ಗುಡ್ಡದಲ್ಲಿ ಇವೇನು ಸಂಧಿಗಳು, ಕಣಿವೆ ನಾವು ಇವುಗಳು ಏನಕ್ಕೆ ಕಣಿವೆ. ಇಲ್ಲಿ ಚಿಕ್ಕನಾಯಕನ ಹಳ್ಳಿ ಒಳಗ ದುಡ್ಡು ಕಟ್ಟಿದ್ದಾರೆ. ಸಂಜೆ ಎಷ್ಟರಲ್ಲಿ 6 ಗಂಟೆ ಗೊತ್ತಾಗುತ್ತೆ. ಇಲ್ಲಿ ಬರೋ ಹೊತ್ತಿಗೆ ಎಷ್ಟು ಟೈಮ್ಗಳಿಗೆ ಆಳೆ ರಾತ್ರಿ ಜಾಗ್ತಾ ಇದೆ. ರಾತ್ರಿ ಆಗ್ತಿದ್ದಂಗೆ ಅವ್ರಿಗೆ ಏನಾಗ ಭಯ ಮತ್ತು ಹಸಿವೆರಡು ಆವರಿಸಿದವು. ಸ್ವಲ್ಪ ಹೆಚ್ಚಿ ಪಾಠ ಹಾಕಿದ್ರು. ಇನ್ನೇನು ಅವರು ಈಗ ಬಂದು ಹಿಂಗೆ ಹೋಗ್ತಾ ಇದ್ದಾರೆ ನಾವು ತಿಳನೆ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಗುಹೆ. ಯಾಕಂದ್ರೆ ಬಂದಾರೆ ಬಂದು ಏನ್ ಮಾಡ್ತಾರೆ, ಈ ಕಣಿವೆ ಹೊಂಟಿದ್ದಾರೆ. ಇವರು ಚಿಕ್ಕನಾಯಕನ ಹಳ್ಳಿಯಿಂದ ಬಂದ್ರು, ಇದು ಮೊದಲಿನ ಕಣಿವೆ. ಈ ಬಂದು ಈ ಸಂಧಿಯಲ್ಲಿ ಕಣಿವೆಯಲ್ಲಿ ಹೋಗುವಂತ ಸಂದರ್ಭದೊಳಗ ಹೆಜ್ಜೆ ಜೋರು ಹಾಕ್ತಾ ಇದ್ರು. ಇಲ್ಲೇ ಪಕ್ಕದಲ್ಲಿ ಒಂದು ಏನಾಗುತ್ತೆ ಹುಲಿ ಮಲಗಿದೆ. ಆ ಹುಲಿ ಮಲಗಿದಂತಹ ಸಂದರ್ಭದೊಳಗ ನೋಡ್ರಿ, ಅದು ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಇದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು. ಇಡೀ ದಿನ ಮಲಗಿದೆ ಬೆಳಗ್ಗಿಂದ, ಅಷ್ಟೊತ್ತಿ ಎಚ್ಚರ ಆಗಿದೆ. ಅದಕ್ಕ ಎಚ್ಚರ ಆದ್ಮೇಲೆ ಸಾಮಾನ್ಯವಾಗಿ ಮನುಷ್ಯರಷ್ಟೇ ಆಕಳಿಸಂಗಿಲ್ಲ, ಪ್ರಾಣಿಗಳು ಕೂಡ ಆಕಳಿಸ್ತಾ ಬರ್ತೀವಿ. ಹಾಗೆ ಈ ಪ್ರಾಣಿ ಏನ್ ಮಾಡ್ತಾರೆ, ಬಾಯಿ ತೆಗೆದು ಆಕಳಿಸ್ತಾ ಇದೆ. ಆಕಳಿಸಿದಾಗ ಅದಕ್ಕೆ ಗೊತ್ತಾಯ್ತು ಏನಂಗಾರ ನನ್ನ ಜಠರ ಖಾಲಿಯಾಗಿದೆ ಅಂತ, ನನ್ನ ಹೊಟ್ಟೆ ಖಾಲಿಯಾಗಿದೆ ಅಂತಂದು ಭಾಸವಾಯಿತು. ಅವಾಗ ಅಂದುಕೊಳ್ತಾ ಇರೋದು, ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು
ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು. ಹಾಗಾದ್ರೆ ಇವತ್ತಿನ ಹಣೆ ಬರಹ ನಂದು ವಿಧಿ, ನನಗಿವತ್ತು ಏನು ಆಹಾರವನ್ನ ಕೊಡುತ್ತೋ ಇಲ್ಲೋ ಅಂತ ಏನ್ ಮಾಡ್ತಕ್ಕಂಥ ಯೋಚನೆ ಮಾಡಿ ತನ್ನ ಮೈಯಲ್ಲಿ ಮಾಡ್ತಕ್ಕಂಥ ಒಂದು ನಡೆಸಿದ ಮುರಿತಾ ಇದ್ದ ಆ ಕಡೆ ಮೂರ್ಕೊಂಡು ಮುಂದಕ್ಕೆ ಮಾಡ್ತಕ್ಕಂಥ ನಡೀತಾ ಇತ್ತು, ಮುಂದಕ್ಕೆ ಬರ್ತಾ ಇತ್ತು. ಬಂಡೆಗಳ ಮನೆಯಲ್ಲಿ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಮಧುರವಾದ ಗಂಧವೊಂದು ಅದರ ಜ್ಞಾನೇಂದ್ರಿಯವನ್ನ ಆಕ್ರಮಿಸಿತು. ಅದು ಹುಲಿ ಎದ್ದು ಕೂಡಲೇ ಯೋಚನೆ ಮಾಡ್ತು, ವಿಧಿ ನೆನೆಸ್ತು, ಮೈ ಮುರಿದು ಏನ್ ಮಾಡ್ತಕ್ಕಂಥ ಕಲ್ಲು ಬಂಡೆ ನೆನೆಸಿ ಮುಂದಕ್ಕೆ ಹೋಗ್ತಾ ಇದೆ. ಹೀಗೆ ಮುಂದಕ್ಕೆ ಹೋಗುವಂತಹ ಸಂದರ್ಭದೊಳಗ ಆ ಹುಲಿಯ ಮೂಗಿಗೆ ಏನ್ ಬಳಿತಕ್ಕ ಒಂದು ಮಧುರವಾದ ಗಂಧವೊಂದು ಅದರ ಘ್ರಾಣೇಂದ್ರಿಯವನ್ನ ಆಕ್ರಮಿಸಿತು. ಘ್ರಾಣೇಂದ್ರಿಯ ಅಂತಂದ್ರೆ ಮೂಗು ಅಂತ, ಪಂಚೇಂದ್ರಿಯಗಳಿದ್ದಾರೆ. ಘ್ರಾಣೇಂದ್ರಿಯ ಅಂತಂದ್ರೆ ಮೂಗು. ಅದರ ಮೂಗಿಗೆ ಒಂದು ಗಂಧದ ವಾಸನೆ ಬೀರುವಂತ ಪರಿಮಳ ಅಂತಕ್ಕಂಥ ಆಕ್ರಮಿಸ್ತಾ ಇರ್ತಾರೆ. ಯಾಕಂತಂದ್ರೆ ಇವ್ರು ಯಾರು ಹೋಗ್ತಾ ಇರ್ತಕ್ಕಂಥದ್ರಲ್ಲಿ ಶಾನುಭೋಗ. ಇವರು ಶಾನುಭೋಗ ಯಾವ ಜಾತಿಯವರ ಬ್ರಾಹ್ಮಣ ಕುಲದವರು. ಬ್ರಾಹ್ಮಣ ಸಾಮಾನ್ಯವಾಗಿ ಏನ್ ಧರಿಸ್ತಾರೆ, ಗಂಧವನ್ನ ಲೇಪನ ಮಾಡ್ತಾ ಇರ್ತಾರೆ. ಗೊತ್ತಾ, ನನಗೆ ಸುಟ್ಟಿ ಇರಲ್ಲ, ಬರೋಬ್ಬರಿಯಾಗಿ ಅವರೆಲ್ಲ ಕಡೆಗಿನ ಬಳಕೊಂಡಿರ್ತಾರೆ. ಆಗ ಒಂದು ಜೀವನ ಹಾಕೊಂಡಿರ್ತಾರೆ, ಎಲ್ಲಾ ಕಡೆಗೆ ಗಂಧವನ್ನ ಬಳಕೊಂಡಿರ್ತಾರೆ. ಈ ಗಂಧದ ವಾಸನೆ ಆಗ ತಾನೇ ಎದ್ದು ಕಲ್ಲು ಬಂಡೆಗಳ ಮಧ್ಯೆ ಹೋಗ್ತಕ್ಕಂಥ ಹುಲಿಗೆ ಮೂಗಿನ ವಾಸನೆ ಅಂತ ಮುಡ್ತು ಅಂತಂದು ಆ ವಾಸನೆಯ ಜಾಡನೆ ಹಿಡಿದು ನಿಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನ ಕಾಣಿತು. ನಿಧಾನವಾಗಿ ವಾಸನೆ ಎಲ್ಲಿದೆಯೋ ಆ ವಾಸನೆಯ ಜಾಡನ್ನೇ ಹಿಡ್ಕೊಂಡೆ ಮಾಡ್ತಕ್ಕಂಥ ಮೇನ್ ಈ ಕಡಿಮೆ ಬಂದದ್ದು. ಕಡಿಮೆ ಬಂದಂತಹ ಸಂದರ್ಭದೊಳಗ ಅಲ್ಲಿ ಯಾರು ನೋಡ್ತಾ ಇದ್ದೇಗರದು ಶಾನುಭೋಗರನ್ನ ನೋಡ್ತಾ ಇದೆ. ಶಾನುಭೋಗರನ್ನ ನೋಡಿದಾಗ ನೋಡಿ ಕಂಡಿತು. ಅವರ ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಬ್ರಾಹ್ಮಣರು ಹೆಂಗಿರ್ಬೇಕಂಗಾರ ಒಳ್ಳೆ ತೊಂಡೆ ಹಣ್ಣು ಗೊತ್ತಿಲ್ಲ, ಚುಮಟೆ ಹಣ್ಣು ಅಂತಂದು ಆ ರೀತಿ ಕೆಂಪು ಆ ಕೆಂಪು ದುಂಡಾಗಿರ್ತಕ್ಕಂತಹ ಆ ಶಾನುಭೋಗರನ್ನ ನೋಡಿ ಹುಲಿಗೆ ಏನಾಯ್ತಂಗರಲ್ಲಿ ಪರಮಾನಂದ. ಪ್ರಶ್ನೆ ಇಷ್ಟೇ ಇದೆ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ದುಂಡಾಗಿರುವ ಶಾನುಭೋಗರನ್ನ ಕಂಡು ಹುಲಿಗೆ ಪರಮಾನಂದವಾಯಿತು. ಸರಿ, ಮುಂದೆ ಅವಾಗ ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು. ಅದಕ್ಕೆ ಹೊಟ್ಟೆ ಹಸಿವಾಗಿದೆ. ಆಗ ಎದ್ದು ಯೋಚನೆ ಮಾಡ್ತಾ ಇತ್ತು. ಹಾಗಾದ್ರೆ ಏನೋ ವಾಸನೆ ಬಂತಲ್ಲ ಅಂತಂದು ಕಡಿಮೆ ಬರ್ತಾ ಇದೆ. ಶಾನುಭೋಗರನ್ನು ನೋಡ್ತು. ಶಾನುಭೋಗರು ಹೆಂಗಿದ್ದಾರೆ, ಅವರು ದುಂಡಾಗಿದ್ರು. ಅದು ಒಂಥರ ಆ ಹುಲಿಗೆ ಆನಂದ ಪರಮಾನಂದವಾಯಿತು. ಆದರೆ ಆ ಪರಮಾನಂದಕ್ಕೆ ಆ ತಕ್ಷಣ ಅವ್ರಿಗೆ ಏನಂತ ಒಂದು ಕೊರಗಿತ್ತು, ಒಂದು ಕೊರತೆನೂ ಕೂಡ ಅದಕ್ಕೆ ಇತ್ತು. ಯಾವುದಕ್ಕೆ? ಹುಲಿಗೆ. ಎಷ್ಟು ಖುಷಿಯಾಗಿತ್ತು ಅಷ್ಟೇ ಖುಷಿಗೆ ತಕ್ಷಣ ಒಂದು ಕೊರತೆ ಎದುರು ಕಾಣ್ತಾ ಇದೆ. ಏನ್ ಕೊರತೆ ನೋಡಿ, ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ಅವರು ನಡೆಯುತ್ತಿದ್ದರು ಅಂತ. ಇಷ್ಟೇ ಶಾನುಭೋಗರು. ಯಾರವರ? ಶಾನುಭೋಗರು ಇಸ್ಲಾಮುಖ ಮಾಡ್ಕೊಂಡ್ಬಿಟ್ಟಾರ. ಈ ಹುಲಿ ಕಡಿಮೆಗಿಂದ ಬಂದಿರ್ತಕ್ಕಂಥ ಹುಲಿ ಎಲ್ಲಿದೆ? ಇಲ್ಲಿದೆ. ಹಿಂದಿಂದ ಬಂದು ನೋಡ್ತು. ಶಾನುಭೋಗ ಹೇಳಿದ್ರೆ ದುಂಡು ಕೆಂಪುಗಿದ್ದಾರೆ ನೋಡಿ ಪರಮಾನಂದವಾಯಿತು. ಅಷ್ಟೇ ಪರಮಾನಂದಕ್ಕೆ ಕೊರತೆನೂ ಇತ್ತು. ಏನ್ ಕೊರತೆ? ಹುಲಿಗೆ ಶಾನುಭೋಗರ ಮುಖ ಕಾಣ್ತಾ ಇಲ್ಲ. ಏನ್ ಕಾಣ್ತಿದೆ ಅಂದ್ರೆ ಬೆನ್ನು ಕಾಣ್ತಾ ಇದೆ. ಹಾಗಾದ್ರೆ ಶಾನುಭೋಗ ಮುಂದಕ್ಕೆ ಹೋಗ್ತಾ ಇದ್ರೆ ಹುಲಿ ಹಿಂದಿದೆ. ಕಾನ್ಸೆಪ್ಟ್ ಕ್ಲಿಯರ್ ಆಗ್ರ ನೋಡೋಣ. ಹಾಗಾದ್ರೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಯಾರನ್ನೇ ಆಗಲೇ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ. ಅದಕ್ಕೆ ಅವರಿಗೆ ಆ ಹುಲಿ ನೆನಪಿಸ್ಕೊಳ್ತಾ ಇದೆ. ಏನು? ತನ್ನ ಧರ್ಮವನ್ನ ನೆನಪಿಸ್ಕೊಳ್ತಾ ಇದೆ. ಏನಂದ್ರೆ ಯಾವುದೇ ಭರತಖಂಡದ ಹುಲಿ ಆದರೂ ಕೂಡ ಭರತಖಂಡದ ಹುಲಿಗಳು ಬೆನ್ನ ಹಿಂದಿನಿಂದ ಹೋಗಿ ಇತರ ಪ್ರಾಣಿಗಳನ್ನ ಬೇಟೆಯನ್ನಾಡುವುದಿಲ್ಲ. ಇತರ ಪ್ರಾಣಿಗಳನ್ನ ಬೇಟೆಯಾಡೋದಿಲ್ಲ. ಮನುಷ್ಯನಾದವನು ಕೂಡ ಅಷ್ಟೇ ಬೆನ್ನಿನಿಂದ ಹಿಂದ ಹೋಗಿ ಚೂರಿ ಹಾಕೋದಿಲ್ಲ. ಆ ರೀತಿ ಮಾಡಿದ್ರೆ ಏನಾಗೋದು ಅಧರ್ಮ, ಅದು ಧರ್ಮವಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ದಾರೆ. ಹೀಗೆ ಹೇಳಿದ ಮೇಲೆ ಅವಾಗ
ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು. ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ. ನಿಶ್ಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು. ತನ್ನ ಬಡಬಂಧುವಾದ ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಹುಲಿ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು. ಶಾನುಭೋಗರ ಹತ್ತಿರ ಸರಿಯಿತು ಅಂತ. ಸರಿ, ಒಂದಿಷ್ಟು ಈಗ ಆಗಿರುವಂತಹ ಪಾಠಗಳ ಮೇಲೆ ಒಂದೆರಡು ಕ್ವಶನ್ ಕೊಟ್ಟರು. ಈಗ ಆಗಿರ್ತಕ್ಕಂಥ ಪಾಠಗಳ ಮೇಲೆ ಎರಡೇ ಏನು? ಭಗವದ್ಗೀತೆಯನ್ನ ರಚಿಸಿದವರು ಯಾರು? ಭಗವದ್ಗೀತೆಯನ್ನ ರಚಿಸಿದವರು ಯಾರು? ಮಹರ್ಷಿ ವೇದವ್ಯಾಸರು ಭಗವದ್ಗೀತೆಯನ್ನ ರಚಿಸಿದವರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಒಬ್ಬರು ಹೇಳ್ತಾರೆ. ಚಿತ್ರ ಹೇಳ್ತೀನೋ ಮತ್ತೆ ಹೇಳ್ತೀರಿ. ಜಸ್ಟ್ ಈಗ ನಮಗೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಎದ್ದೇಳು. ದುಂಡು ದುಂಡಾದ ಶಾನುಭೋಗರನ್ನ ನೋಡಿ ಹುಲಿಗೆ ಪರಮಾನಂದವಾಯಿತು. ಸರಿನಾ? ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ವಿಧಿಯು ಇಂದು ತನಗೆ ಯಾವ ಆಹಾರವನ್ನ ಒದಗಿಸಿತು ಎಂದು ಒದಗಿಸುವುದು ಎಂದು ಯೋಚಿಸಿತು. ಯೋಚನೆ ಮಾಡಿ ಆಕಳಿಸಿ ಮೈ ಮುರಿದು ಬಂಡೆಗಳ ಸದ್ಯದಲ್ಲಿ ಮಾಡ್ತಕ್ಕಂಥವ್ರಿಗೆ ಹೋಗ್ತಾ ಇತ್ತು. ಸರಿ, ನಾಳೆ ಬರುವಾಗ ಇಷ್ಟು ಈ ಪ್ರಶ್ನೆಗಳಿಗೆ ಉತ್ತರ ನೋಡ್ಕೊಂಡು ಬರಬೇಕು. ಓಕೆನಾ?